ಕ್ರಿಕೆಟ್ ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಈ ಪಂದ್ಯ ಉಭಯ ತಂಡಗಳಿಗೆ ಅತ್ಯಂತ ನಿರ್ಣಾಯಕವಾಗಿತ್ತು. ಟೀಂ ಇಂಡಿಯಾದ ಶುಭ್ಮನ್ ಗಿಲ್ ಮತ್ತು ಗಂಭೀರ್ ತಂಡದ ಮೇಲೆ ಹೆಚ್ಚಿನ ಒತ್ತಡವಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಏಕದಿನ ಸರಣಿ ಗೆಲ್ಲಲು ಕಿವೀಸ್ ಪಡೆ ಸಹ ತವಕದಿಂದ ಕಾಯುತ್ತಿದೆ. ಹೋಳ್ಕರ್ ಕ್ರೀಡಾಂಗಣದ ಪಿಚ್ ಬ್ಯಾಟಿಂಗ್ಗೆ ಹೆಚ್ಚು ಸಹಕಾರಿಯಾಗಿದೆ. ಅಲ್ಲದೆ ಶಾರ್ಟ್ ಬೌಂಡರಿ ಸಹ ಆಗಿದ್ದು, ಮೊದಲು ಬ್ಯಾಟಿಂಗ್ ಮಾಡಿದವರು ಬೃಹತ್ ಮೊತ್ತ ಪೇರಿಸುವುದಕ್ಕೆ ಅನುಕೂಲವಾಗಿದೆ. ಅಲ್ಲದೆ ಬೆನ್ನಟ್ಟುವಿಕೆಯೂ ಸಹ ಹೆಚ್ಚು ಕಷ್ಟವಾಗಲಾರದು. ಹಾಗಾಗಿ ಎರಡು ತಂಡಗಳಿಗೆ ಈ ಪಿಚ್ ಸಮಾನ ಅವಕಾಶವನ್ನು ಒದಗಿಸಲಿದೆ. 1989ರಿಂದಲೂ ಭಾರತದಲ್ಲಿ ಏಕದಿನ ಸರಣಿ ಆಡುತ್ತಿರುವ ನ್ಯೂಜಿಲೆಂಡ್ ಈವರೆಗೆ ಇಲ್ಲಿ ಸರಣಿ ಗೆದ್ದಿಲ್ಲ. ಹೀಗಾಗಿ ಗಿಲ್ ಪಡೆಯು ಬ್ರೆಸ್ಟೆಲ್ ಬಳಗವನ್ನು ತಡೆದು ಸರಣಿ ವಶಪಡಿಸಿಕೊಳ್ಳಲು ಶತಪ್ರಯತ್ನ ಮಾಡಬೇಕಾಗಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 1:30ಕ್ಕೆ ಪಂದ್ಯ ಆರಂಭವಾಗಲಿದೆ.